ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 59ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ರಸದ ಅರ್ಥವನ್ನ ಆಸ್ವಾದನೆ ಅಥವಾ ಮನಸ್ಸಿನ ಮೂಲಕ ಉಪಭೋಗ ಮಾಡೋದು ಅಂತ ತಿಳ್ಕೊಂಡು ಅವನ ರಸ ನಿವೃತ್ತವಾಗೋದಿಲ್ಲ, ಈ ವಾಕ್ಯದ ಅರ್ಥವನ್ನ ಒಂದು ವೇಳೆ ನಾವು ಇಂತಹ ಮನುಷ್ಯ ಸ್ವರೂಪದಿಂದ ವಿಷಯಗಳ ತ್ಯಾಗಿ ಆಗಿದ್ರೂ ಕೂಡ, ಅಂದರೆ ವಿಷಯಗಳನ್ನೇನೋ ಬಿಟ್ಟಿರ್ತಾನೆ, ಆದರೆ ಮನಸ್ಸಿನಿಂದ ಅದರ ಉಪಭೋಗದ ಆನಂದವನ್ನು ಪಡಿತಾ ಇರ್ತಾನೆ ಅಂತ ತಿಳ್ಕೊಂಡ್ರೆ ಏನು ತೊಂದರೆ ಇದೆ ಅಂತ ಕೇಳೋದು ಇಲ್ಲಿ ಪ್ರಶ್ನೆ. ಅಂದರೆ ಅವನು ಇಲ್ಲಿ ರಸದ ಅರ್ಥವನ್ನು ಆಸ್ವಾದನೆ ಅಂತ ತಿಳ್ಕೊಂಡ್ರೆ ಅವನು ಹೊರಗಡೆಯಿಂದ ನಮ್ಮ ಕಣ್ಣುಗಳಿಗೆ ಕಾಣಿಸೋ ಥರ ಏನೋ ಅವನ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡಿದಾನಪ್ಪ, ಅವನು ಇದರಿಂದ ಎಲ್ಲ ಬಿಡುಗಡೆಯನ್ನು ಪಡೆದಿದ್ದಾನೆ ಅಂತ ಅಂದ್ಕೊಂಡ್ರು ಅವನಾಗಿದ್ರೂ ಕೂಡ ಒಳಗಡೆಯಿಂದ ಅದನ್ನು ಅವನು ಸವಿತಾ ಇರ್ಬೋದು ಅಂತ ಅರ್ಥ ಮಾಡ್ಕೋಬೋದಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಮೇಲೆ ಹೇಳಿರುವಂಥ ವಾಕ್ಯದ ಅರ್ಥವನ್ನು ಹೀಗೂ ನಾವು ಅರ್ಥ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ಈ ರೀತಿ ಮನಸ್ಸಿನ ಮೂಲಕ ವಿಷಯಗಳ ಆಸ್ವಾದನೆ, ವಿಷಯಗಳಲ್ಲಿ ಆಸಕ್ತಿ ಇರೋದ್ರಿಂದಾನೇ ಆಗುತ್ತೆ. ಇವಾಗ ನನಗೆ ಒಳಗಡೆ ಆಸಕ್ತಿ ಇದ್ದರೆ ತಾನೇ ನಾನು ಯಾವುದಾದ್ರೂ ಒಂದು ವಿಷಯದ ಏನಾದರೂ ಒಂದು ವಸ್ತು ನೋಡಿದಾಗ ಅದನ್ನು ಅನುಭವಿಸ್ಬೇಕು ಅಂತ ನನಗನ್ಸೋದು. ಆಸಕ್ತಿನೇ ಇಲ್ಲ ಅಂತಂದರೆ ನನಗೇನೂ ಬರೋದಿಲ್ಲ. ಈಗ ಆಸಕ್ತಿ ಇದೆ ಅಂತಂದಾಗ ಮನಸ್ಸು ಅದನ್ನು ಯೋಚನೆ ಮಾಡುತ್ತೆ, ಅದನ್ನು ಸವಿಯುತ್ತೆ, ಎಲ್ಲ ಮಾಡೋದು. ಸೊ ಆಸಕ್ತಿ ಅನ್ನುವಂಥದ್ದು ಇದ್ದಾಗಲೇ ಇದೆಲ್ಲ ಆಗೋದಲ್ವಾ. ಅದಕ್ಕೋಸ್ಕರ ರಸದ ಅರ್ಥ ಆಸಕ್ತಿ ಅಂತ ತಗೊಂಡ್ರೆ ಈ ಮಾತು ಅದರಲ್ಲೇ ಅಂತರ್ಗತವಾಗಿ ಬಂದ್ಬಿಡುತ್ತೆ. ಆಸಕ್ತಿ ಅಂತಂದಿದ ತಕ್ಷಣನೇ ಮನಸ್ಸು ಕೂಡ ಅದ್ರ ಒಳಗಡೆನೆ ಬಂದ್ಬಿಡುತ್ತೆ. ರಸ ಅನ್ನುವಂಥ ಅರ್ಥ ಆಸಕ್ತಿ ಅನ್ನೋದು ಆಗುತ್ತಿಲ್ಲಿ ಅಂತ. ಎರಡನೇದಾಗಿ, ಈ ರೀತಿ ಯಾವಾಗ ಮನಸ್ಸಿನ ಮೂಲಕ ವಿಷಯಗಳ ಉಪಭೋಗ ಅನ್ನೋದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಿಂತ ಮೊದಲು ಹಠ, ವಿವೇಕ, ವಿಚಾರಗಳ ಮೂಲಕ ಕೂಡ ನಾವು ತಡೆಯಬಹುದು. ಅಂತಂದ್ರೆ ಏನು, ಇವಾಗ ಯಾವಾಗ ನಮ್ಗೆ ಆಸಕ್ತಿ ಹೋಗುತ್ತೆ, ಭಗವಂತನ ಸಾಕ್ಷಾತ್ಕಾರ ಆದಾಗ ಅಂತ ನಾವು ಇದರ ಮುಂಚೆ ತಿಳ್ಕೊಂಡ್ವಲ್ವಾ. ಸರಿ, ಭಗವಂತನ ಸಾಕ್ಷಾತ್ಕಾರ ಆಗೋಕ್ಕಿಂತ ಮುಂಚೆ ನಾವು ಇದನ್ನು ಮಾಡೋಕ್ಕಾಗಲ್ವಾ? ಆಗುತ್ತೆ. ಏನು, ಹಠದಿಂದ ನಾನು ಅದನ್ನು ಕಂಟ್ರೋಲ್ ಮಾಡಲೇಬೇಕು, ಅಂದರೆ ಒಳಗಡೆಯಿಂದ ನನಗಾದಾಗ, ಅಥವಾ ವಿವೇಕ ಅನ್ನೋದು ಜಾಗೃತವಾದಾಗ, ಅಂದರೆ ನಾನು ಮಾಡ್ತಾ ಇರೋದು ಸರಿಯಲ್ಲ, ಇದು ನಾನು ಮಾಡಬಾರ್ದು ಅನ್ನೋದು ಬರಬೇಕು. ವಿಚಾರಗಳ ಮೂಲಕ ಕೂಡ ಇದನ್ನು ತಡೆ ಹಿಡಿಬಹುದು. ಪರಮಾತ್ಮನ ಸಾಕ್ಷಾತ್ಕಾರ ಆದ ಮೇಲೇ ಅದರ ಮೂಲ ಆಸಕ್ತಿ ಕೂಡ ನಾಶ ಆಗಿಬಿಡುತ್ತೆ. ಇವಾಗ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿರ್ತೀವಿ, ಭಗವಂತನ ಸಾಧನೆಯಲ್ಲಿ ನಾವು ತೊಡಗ್ತಾ ಜ್ಞಾನವನ್ನು ತಿಳ್ಕೊಳ್ತಾ ನಮಗೆ ವಿವೇಕ ಜಾಗೃತ ಆಗುತ್ತೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ಆಸಕ್ತಿಗಳೆಲ್ಲ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ಇದನ್ನು ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆದರೆ ಎಲ್ಲೋ ಒಂದು ಮೂಲದಲ್ಲಿ ಒಳಗಡೆಯಲ್ಲಿ ಇನ್ನೂ ಎಲ್ಲೋ ಒಂದು ಸಾಸಿವೆ ಕಾಳಷ್ಟು ಅಂಥದ್ದೆಲ್ಲ ಇರುತ್ತೆ, ನಮಗೆ ಕಂಪ್ಲೀಟಾಗಿ ಹೊರಟೋಗಲ್ಲ ಅಲ್ವಾ. ಯಾವಾಗ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೋ ಆವಾಗ ಕಂಪ್ಲೀಟಾಗಿ ಮೂಲದಿಂದನೇ ಆಸಕ್ತಿ ಅನ್ನೋದು ನಾಶ ಆಗ್ಬಿಡುತ್ತೆ. ಇದರಲ್ಲೇ ಪರಮಾತ್ಮನ ಸಾಕ್ಷಾತ್ಕಾರದ ಸಾರ್ಥಕತೆ ಇದೆ. ವಿಷಯಗಳ ಉಪಭೋಗವನ್ನು ಮನಸ್ಸಿನಿಂದ ತೊಲಗಿಸೋದ್ರಲ್ಲ, ಬೇರು ಸಹಿತ ಹೊರಟೋಗೋದಿದೆಯಲ್ಲ, ಅದು ಭಗವಂತನನ್ನು ಪಡೆದಾಗ ಮಾತ್ರ ನಮಗದಾಗೋದು. ಸೊ ಅದಕ್ಕೆ ಇಲ್ಲಿ ರಸದ ಅರ್ಥವನ್ನು ಮೇಲೆ ಹೇಗೆ ಹೇಳಿದಾರೋ ಆ ರೀತಿ ಹೇಳೋದೇ ಸರಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಂದೊಂದು ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ತಾ ನಮಗೆ ಒಂದೊಂದು ಅರ್ಥ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಈಗ ನಿರಾಹಾರಸ್ಯ ಅಂತಂದರೆ ಏನು ಅಂತ ಗೊತ್ತಾಯಿತು. ಆಹಾರ ಅಂತಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ತನ್ನದೇ ಆದಂಥ ಒಂದು ಆಹಾರ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ನಾವು ಬಿಡೋದಿದೆಯಲ್ಲ ಅದು. ಆದರೆ ಅದನ್ನು ಬಿಟ್ಟಿದ ತಕ್ಷಣ ಆಗೋಯ್ತಾ? ಇಲ್ಲ. ಯಾಕೆ? ಒಳಗಡೆ ಆಸಕ್ತಿ ಅನ್ನೋದು ಇನ್ನೂ ಇರುತ್ತೆ. ಆ ಆಸಕ್ತಿ ಹೇಗೆ ಹೋಗುತ್ತೆ? ಅದು ಭಗವಂತನ ವಿಚಾರಗಳನ್ನು ಕೇಳೋದು, ಭಗವಂತನಲ್ಲಿ ನಮ್ಮ ಇಂದ್ರಿಯಗಳನ್ನೆಲ್ಲ ತೊಡಗಿಸೋದ್ರಿಂದ, ಅವನ ಸೇವೆಗೋಸ್ಕರ ನಮ್ಮ ಇಂದ್ರಿಯಗಳನ್ನೆಲ್ಲ ತೊಡಗಿಸ್ತಾ ಕೇಳ್ತಾ ಆಮೇಲೆ ಸೇವೆ ಮಾಡ್ತಾ ಏನಾಗುತ್ತೆ, ಪರಿಶುದ್ಧವಾಗ್ತಾ ಹೋಗುತ್ತೆ. ಅಂದರೆ ಐಹಿಕದಲ್ಲಿರುವಂಥ ಆಸಕ್ತಿ ನಮಗೆ ಕಡಿಮೆ ಆಗ್ತಾ ಭಗವಂತನಲ್ಲಿ ಆಸಕ್ತರಾಗ್ತಾ ಹೋಗ್ತೀವಿ. ಆಮೇಲೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಅವಾಗೇನಾಗುತ್ತೆ,
ಮೂಲದಲ್ಲಿ ಎಲ್ಲೋ ಅಡಗಿ ಇರುತ್ತಲ್ಲ ನಮ್ಮ ಆಸಕ್ತಿ, ಅದು ಕೂಡ ಬೇರು ಸಹಿತಾನೇ ಕಿತ್ತು ಹೋಗುತ್ತೆ. ಅಂದರೆ ಅಷ್ಟು ನಷ್ಟವಾಗ್ಬಿಡುತ್ತೆ. ಆ ರೀತಿ ಕಂಪ್ಲೀಟಾಗಿ ಆಗಬೇಕು ಅಂತಂದರೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆದಾಗ ಮಾತ್ರ ಆಗೋದು. ಸೊ ಅಲ್ಲಿವರೆಗೂ ನಾವು ನಮ್ಮ ಸಾಧನೆಯನ್ನು ಮಾಡ್ತಾ ಇರಬೇಕು. ಸಾಧನೆ ಅಂತಲೂ ಅಲ್ಲ, ಭಗವಂತನಲ್ಲಿ ನಾವು ನಮ್ಮ ಮನಸ್ಸನ್ನು ತೊಡಗಿಸ್ತಾ ಇದ್ದಾಗ, ನಮ್ಮ ಇಂದ್ರಿಯಗಳನ್ನು ತೊಡಗಿಸಿದಾಗ ಆಟೋಮೆಟಿಕ್ ಆಗಿ ಅವನಲ್ಲಿ ಒಂದು ಪ್ರೀತಿ, ಅವನಲ್ಲೇ ಒಂದು ಆಸಕ್ತಿ ನಮಗೆ ಬೆಳೀತಾ ಹೋಗುತ್ತೆ. ಅವನಲ್ಲಿ ಆಸಕ್ತಿ ಬರೋದು ಅಂತಂದ್ರೇ ವಿಷಯಗಳಿಂದ ಆಸಕ್ತಿ ಹೊರಟೋಗೋದು ಅಂತ ಅರ್ಥ. ಇಲ್ಲಿ ನಮಗೆ ಜಾಸ್ತಿ ಆಗ್ತಾ ಹೋದಂಗೆ ಆ ಭಗವಂತನ ಜೊತೆಗೆ ಐಹಿಕದಲ್ಲಿ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ನಾವು ಅದಕ್ಕೆ ಸ್ಪೆಷಲಾಗಿ ಎಫರ್ಟ್ ಹಾಕಬೇಕು ಅಂತೇನಿಲ್ಲ, ಅದು ತಂತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಅದು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ನಾವು ಹೋಗ್ತಾ ಇರುವಂಥದ್ದು. ಈಗ ನಾವೇ ಮಾಡಬೇಕು ಅಂದರೆ ಕಷ್ಟ. ನಾವು ಮಾಡಬೇಕಾಗಿರೋದೇನು, ಭಗವಂತನ ವಿಚಾರಗಳನ್ನು ಕೇಳೋದ್ರಲ್ಲಿ ಜಾಸ್ತಿ ನಾವು ಆಸಕ್ತರಾಗಬೇಕು. ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಷ್ಟು ನಾವು ಮಾಡ್ತಾ ಹೋದಂಗೆ ನಮ್ಮಲ್ಲಿ ಆಸಕ್ತಿ ಏನು ಐಹಿಕದ ಬಗ್ಗೆ ಇದೆಯೋ ಅದು ತಂತಾನಾಗಿ ಹೋಗಿ ಭಗವಂತನ ಕಡೆಗೆ ಅದು ತಿರುಗಿಕೊಳ್ಳುತ್ತೆ. ಆಗ ನಮಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ. ಆವಾಗ ನಾವು ಮೂಲದಿಂದನೇ ಆಸಕ್ತಿಯನ್ನು ಕಲ್ಕೊಂಡಿರ್ತೀವಿ. ಅದು ನಮಗೆ ಗೊತ್ತಾಗ್ದೇ ಆಗುತ್ತೆ ಅದು. ಆದರೆ ನಾವು ನಮ್ಮನ್ನು ಕ್ರಾಸ್ ಚೆಕ್ ಮಾಡ್ಕೋತಾ ಇರಬೇಕು. ನಾನು ಯಾವ ಮಟ್ಟದಲ್ಲಿದ್ದೀನಿ, ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದೆಲ್ಲ ನನ್ನಲ್ಲಿ ಆಗ್ತಾ ಇದೆಯಾ ಇಲ್ವಾ, ನಾನು ಇನ್ನೂ ಏನು ಮಾಡಬೇಕು, ಅಥವಾ ನನ್ನ ಸಾಧನೆ ಎಷ್ಟರ ಮಟ್ಟಿಗಿದೆ, ನಾನು ಎಷ್ಟು ಕೇಳ್ತಾ ಇದ್ದೀನಿ ಒಂದು ದಿವಸಕ್ಕೆಲ್ಲ ನಾವು ಒಂದು ವ್ಯೂ ಅಂತ ಹೇಳ್ತಾರೆ. ಅಂದರೆ ಒಂದು ಸರಿ ನೋಡ್ಕೋಬೇಕು ಪ್ರತಿದಿನ ನಾವು ಏನು ಮಾಡ್ತಾ ಇದ್ದೀನಿ, ಇವತ್ತು ಏನು ಮಾಡಿದೆ, ನಾನು ಎಷ್ಟು ಟೈಮ್ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿದ್ದೀನಿ, ನನ್ನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇರಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.